ವ್ಯೂಸ್ ಅಲ್ಲಿ ಕೊಡ್ರಿ ಜಾಸ್ತಿ ಪ್ಲೀಸ್. ಆಮೇಲೆ ಒಬ್ಬೊಬ್ಳೆ ಪೇಜ್ ನಮ್ಮ ಚಾನಲ್ ಪ್ರೆಸಿಡೆಂಟ್ ಅನ್ಬಾಕ್ಸ್ ಮಾಡ್ತಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಏನ್ ವಿಶೇಷ ಅಂದ್ರೆ ಇವತ್ತು ಗೌರಿ ಗಣೇಶ ಹಬ್ಬ. ಸೊ ನಿಮ್ಮೆಲ್ರಿಗೂ ಹ್ಯಾಪಿ ಗೌರಿ ಗಣೇಶ ಹಬ್ಬ. ಥ್ಯಾಂಕ್ ಯು ಚಿನ್ನ. ಸೊ ನಾವು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ದೇವ್ರಿಗೆ ಹೋಗಿ ಪೂಜೆ ಮಾಡಿ, ಐ ಮೀನ್ ನಾವು ಇವತ್ತಿನ ದಿನ ನಾವು ಉತ್ತಕ್ಕೆ ಹೋಗಿ ತನ್ನಿ ಎರಿತೀವಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿವರೆಗೂ ನಾವು ಉಪವಾಸ ಏನು ತಿನ್ನಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಅಡುಗೆನೂ ಮಾಡಿಕೊಂಡು ಇವಾಗ ಊಟಕ್ಕೆ ಅಂತ ಕೂತಿದಾಗ ಬೆಳಗ್ಗೆಯಿಂದ ವ್ಲಾಗ್ ಮಾಡೋದೇ ಮರ್ತೋಯ್ತು ಗಾಯ್ಸ್. ಅದಕ್ಕೆ ಸಡನ್ನಾಗಿ ನೀವು ನೆನಪಾದ ತಕ್ಷಣ ನೋಡಿ ತಿಂತಾ ಇದ್ದೀನಿ, ಕೈ ನೋಡಿ ತಿಂತಿರೋಳು ಹಂಗೆ ಫೋನಕ್ಕೂ ಟಕ್ ಅಂತ ವಿಡಿಯೋ ಆನ್ ಮಾಡಿದ್ದೀನಿ. ಅದಕ್ಕೋಸ್ಕರನಾದ್ರೂ 500 ವ್ಯೂಸು 50 ಲೈಕ್ಸು ಕೊಡ್ರಪ್ಪ. ಸೊ ಇವಾಗ ನಾವು ಏನೇನು ಐಟಮ್ಸ್ ಮಾಡಿದೀವಿ ಅಂದ್ರೆ ಅದು ಜಾಸ್ತಿ ಏನು ಐಟಮ್ಸ್ ಮಾಡಿಲ್ಲ, ಏನೇನು ತಿಂತಾ ಇದ್ದೀವಿ. ಓ ನಮ್ಮ ಚಾನಲ್ ಪ್ರೆಸಿಡೆಂಟು ಆಗಲೇ ತಿಂದೇ ಬಿಟ್ರು. ವಿಡಿಯೋಗಾದ್ರೂ ಸ್ವಲ್ಪ ಇಟ್ಕೋತಾರೆ ಅಂದ್ರೆ ತಿಂದು ವಡೆ ಪಾಯಸ ತಿಂತ. ಸೊ ಬನ್ನಿ ಗೈಸ್, ಏನೇನು ಐಟಮ್ಸ್ ಮಾಡಿದೀವಿ ಅಂತ ತೋರಿಸ್ತೀನಿ. ಆ್ಯಂಡ್ ನೋಡಿ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ, ನಾನು ಈ ಥರ ರೆಡಿ ಆಗಿದ್ದೀನಿ. ಆಮೇಲೆ ಫುಲ್ ತೋರಿಸ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಆಕ್ಚುಲಿ ನಮ್ಮ ಚಾನಲ್ ಪ್ರೆಸಿಡೆಂಟ್ ರೆಡಿ ಆಗಿದ್ರು, ಬಟ್ ಆಲ್ರೆಡಿ ಡ್ರೆಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಅವ್ರದ್ದು ನಾರ್ಮಲ್ ಡೇ ಡ್ರೆಸ್ ಹಾಕೊಂಡು ಅವ್ರು ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ನಾನಾದ್ರೆ ಮಹಾರಾಣಿ ಅಲ್ವಾ, ನಮ್ಮ ಮನೆ ಮಹಾರಾಣಿ, ಇವ್ರ ಮನೆ ಮಹಾರಾಣಿ, ಅದಕ್ಕೆ ನಾನು ಹಿಂಗಿದ್ದೀನಿ, ಅವ್ರು ಹಂಗವ್ರೆ. ಸರಿ, ಇವಾಗ ನಾವು ಏನೇನು ತಿಂತಾ ಇದೀವಿ ಅಂತ ತೋರಿಸ್ತೀನಿ ಬೈ. ಇದು ತರಕಾರಿ ಬಾತು, ಇದು ತರಕಾರಿ ಪಲ್ಯ, ಪಾಯಸ ಶಾಸ್ತ್ರಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ. ನಾನು ಜಾಸ್ತಿ ತಿನ್ನಲ್ಲ ಸ್ವೀಟ್ ತಿಂತೀನಿ, ಬಟ್ ಪಾಯಸ ತಿನ್ನಲ್ಲ ಅಷ್ಟೇ. ಇದು ನೋಡಿ ಒಪ್ಪದ್ ಬಿಟ್ಟಿರೋದು ನಮ್ಮ ಕಡೆ ಹಿಂಗೆ ಎಲ್ಲಾನು ಸ್ವಲ್ಪ ನಾನು ಕೂತ್ಕೊಳ್ಳೋಕೆ ಚೇರೆ ಓದ್ಬಿಟ್ರು ನಂಗೆ. ಸ್ವಲ್ಪ ತಗೊಂಡು ಹಿಂಗೆ 3 ಸುತ್ತ ಹಾಕ್ಬಿಟ್ಟು ಇದು ಸೈಡಲ್ಲಿ ಒಂದು ಕಡೆ ಇಡ್ತೀವಿ. ಸೊ ನಮ್ಮಮ್ಮ ನಾಯಿಗೆ ಹಾಕ್ತಾ ಇರ್ತಾರ, ನನಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ ನಿಜವಾಗ್ಲೂ ಒಂಥರ ಭೂಮಿ ಬಿರ್ಗ್ದಂಗ. ಒಡೆ ನಾನು ನಾಯಿಗೆ ಹಾಕ್ತಾ ಇರ್ತಾರ ತೋರಿಸ್ಲಿ ಅಂತ ಅಂತೆ ಗಾಯ್ಸ್. ನೋಡಿ ವಿಡಿಯೋಗೆ ನನ್ನೇ ನಾಯಿ ಥರ ಟ್ರೀಟ್ ಮಾಡಿಬಿಟ್ರು, ಯಪ್ಪ. ನೋಡಿ ಇದು ನಮ್ಮಮ್ಮ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಚಾನಲ್ ಪ್ರೆಸಿಡೆಂಟ್ ಇದು ನೋಡಿ ಅವ್ರ ತಟ್ಟೆ, ಐ ಮೀನ್ ಅವ್ರ ಎಲೆ ಎಲ್ಲ ತಿಂದು ಶಾಸ್ತ್ರಕ್ಕೆ ವಿಡಿಯೋಗೋಸ್ಕರ ಪಾಯಸ ಒಡೆ ಇಟ್ಕೊಂಡವ್ರೆ. ಸೊ ನಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು. ನಿಮ್ಮ ಮನೇಲಿ ಏನೇನು ಸ್ಪೆಷಲ್ ಮಾಡಿದ್ದೀರಾ ಹೇಳಿ, ಕಮೆಂಟ್ ಮಾಡ್ಬಿಡಿ. ಮಾಡ್ತಾರೆ ಕಮೆಂಟ್. ಗೈಸ್, ಇವಾಗ ನಾವು ಮಾರ್ನಿಂಗ್ ತನಿ ಹರ್ಕೊಂಡು ಬಂದಿದ್ವಿ ಅಲ್ವಾ, ಸೊ ಅದಕ್ಕೆ ನಾವು ಇಲ್ಲಿ ಏನೇನು ತಗೊಂಡೋಗಿದ್ವಿ ಅಂತ ಕಾಣಿಸ್ತೈತ್ಯಾ ನೋಡಿ. ಸೊ ನಾವು ತಂಬಿಟ್ಟು ತಿಗ್ಲಿ, ನಮ್ಮ ಕಡೆ ಅದನ್ನು ತಿಗ್ಲಿ ಅಂತೀವಿ, ಹಣ್ಣು ಕಾಯಿ ಅದೆಲ್ಲ ತಗೊಂಡು ಹೋಗಿ ಉತ್ತಕ್ಕೆ ಹೋಗಿ ಹಾಲು ಹಾಕ್ಬಿಟ್ಟು ಅದನ್ನೆಲ್ಲ ಪೂಜೆ ಮಾಡಿಕೊಂಡು ಬರೋದು. ಸೊ ನನ್ನ ಔಟ್ಫಿಟ್, ಒಂದು ನಿಮಿಷ, ನಾನು ಔಟ್ಫಿಟ್ ತೋರಿಸ್ತೀನಿ ನಿಮಗೆ. ಗೈಸ್, ಇವಾಗ ನಾನು ಫ್ಯಾನ್ನ ಒಂದೇ ಕೈಯಲ್ಲಿ ನಿಲ್ಲಿಸ್ತೀನಿ. ಯಾಕೆ ಹಾಳು ಮಾಡ್ತೀಯ ಗೈಸ್? ಇವಾಗ ನಾನು ಫ್ಯಾನ್ನ ಒಂದೇ ಕೈಯಲ್ಲಿ ಸೊ ನನ್ನ ವಿಡಿಯೋದಲ್ಲಿ ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಇವಳನ್ನ ಸ್ವಲ್ಪ ಸೈಡಿಗೆ ಇಡಿಸ್ಬಿಟ್ಟು. ಏನಂತ ಅಂದರೆ ಹೋಗ್ಬಿಡ ಅಷ್ಟೊಂದು ಸೈಡ್ಗೆ, ಪರವಾಗಿಲ್ಲ ಬಾಬಾ ನಿನ್ನ ಮುಖ ತೋರಿಸು. ಮೀಶೋದಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ, ಇವಾಗೆಲ್ಲ ಬಂದಿದೆ. ಇವಾಗ ಅದನ್ನ ಅನ್ಬಾಕ್ಸ್ ಮಾಡೋಣ ಒನ್ ಬೈ ಒನ್. ಓಕೆ, ಫಸ್ಟ್ ನಾನು ಆರ್ಡರ್ ಮಾಡಿದ್ದು
ದಿಸ್ ಪರ್ಲ್ ಸೆಟ್. ಆಲ್ರೆಡಿ ಬಾಕ್ಸ್ನ ತೆಗೆದುಬಿಟ್ಟಿದ್ದೀವಿ, ನಮಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲ್ಲ. ಸೊ ಕಾಣಿಸ್ತಿದ್ಯಾ, ಇದೊಂದು ಪರ್ಲ್ ಸೆಟ್ ವಿತ್ ಇಯರಿಂಗ್ಸ್. ಕ್ಯಾಮ್ರಾ ಅಲ್ಲಿದೆ ಸರ್, ಎಲ್ಲೆಲ್ಲ ತೋರಿಸ್ತಿದ್ದೀನಿ ನಾನು. ಇದು ಪರ್ಲ್ ಸೆಟ್. ತುಂಬ ಚೆನ್ನಾಗಿ ಬಂದಿದೆ. ಇದರ ಪ್ರೈಸ್ ಬಂದು 260 ಸಮಥಿಂಗ್ ಏನೋ ಇತ್ತು, ಬಟ್ ಓಕೆ ಇಷ್ಟ ಆಯ್ತು. ಸೆಕೆಂಡ್ ಪ್ರಾಡಕ್ಟ್ ನಮ್ಮ ಮೇಡಮ್ ತೋರಿಸ್ತಾರೆ. ಪಾಪ ನಾನೇ ಮಾತಾಡ್ಬಿಟ್ರೆ ಗೊಂಬೆ ಥರ ನಿಂತಿರ್ತಾಳೆ ಆಮೇಲೆ. ಇದು ಚೋಕರ್. ನಾನು ಇದನ್ನ ಮಾಡಲೋ ಬೇಡವೋ ಚೆನ್ನಾಗಿ ಬರುತ್ತೋ ಇಲ್ವೋ ಅಂದ್ಕೊಂಡು ಇದು ಅದ್ರ ಮೀಶೋ ಪೇ ಲೇಟರ್ಗೆ ಕೊಟ್ಟು ಇದನ್ನ ತಗೊಂಡಿದ್ದು. ಸೊ ಇಟ್ಸ್ ಎ ಚೋಕರ್ ವಿತ್ ಇಯರಿಂಗ್ಸ್. ಇದು ಮೀಶೋ ಪೇ ಲೇಟರ್ ಕೊಟ್ಟಾಗ ನಾವು 109 ರೂಪೀಸಿಗೆ ಬೀಳ್ತು. ಅದೆಷ್ಟು ಪೇ ಮಾಡಬೇಕು ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ನೋಡೋಣ ಅದೆಷ್ಟು ಆಗುತ್ತೆ ಅಂತ. ಇನ್ನೂ ಪೇ ಮಾಡಿಲ್ಲ ಇದಕ್ಕೆ ನಾನು ಚೆನ್ನಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೇಲಿ ಹಿಂಗೆ ಇರೋಕ್ಕಾಗೋದು ನಾನು. ಜಸ್ಟ್ 100 ರೂಪೀಸ್ಗೆ 1 2 3 4 5 ಪೇರ್ಸ್ ಬಂದಿದೆ. ಅಕ್ಕಂಗೆ ವಾಯ್ಸ್ ಹೋಗ್ಬಿಡೈತೆ. ನೆನ್ನೆ ಇದ್ದಿದ್ದು ವಾಯ್ಸ್ ಇವತ್ತಿಲ್ಲ ನೋಡಿ. ಇಟ್ಸ್ ಅ ಸಿಂಪಲ್ ಚೇನ್. ಇದು ಒಂದು, ಆಮೇಲೆ ಒಂದು ಎಲ್ಲ ಗೋಲ್ಡೇ, ಐ ಮೀನ್ ಒರಿಜಿನಲ್ ಗೋಲ್ಡಲ್ಲಿ. ಒರಿಜಿನಲ್ ಗೋಲ್ಡ್ ಅದಷ್ಟು ಇನ್ನು ರಿಚ್ ಪೀಪಲ್ಸ್ ನಾವು ಹಂಗೆ. ನೀವು ಬೆಳೆಸಿ ತಗೊಳ್ಳೋಣ. ನೋಡಿ ಇದೊಂದು ಸ್ಟಾರ್. ಇದೆಲ್ಲ ಸ್ವಲ್ಪ ನುಳ್ಕೊಬಿಟ್ಟಿದೆ, ಸರಿ ಮಾಡಬೇಕು. ಇದು ಲೇಯರ್ ಚೇನ್. 2 ಲೇಯರ್ ಬಂದಿರುತ್ತೆ. ಸದ್ಯಕ್ಕೆ ಈ ಥರ ಆಗ್ಬಿಟ್ಟು ಆಮೇಲೆ ಸರಿ ತುಂಬಾ ಪೇಷನ್ಸ್ ಬೇಕು, ಇವಾಗ ಆಗಲ್ಲ. ಸೊ ಆಮೇಲೆ ಸರಿ ಮಾಡ್ತೀವಿ. ಇವಾಗ ಇದು ಚಿಕ್ಕದಾಯ್ತು, ಇನ್ನು 1 2 ಅಲ್ವಾ, 2 ದೊಡ್ಡದಿದೆ. 2 ಅಂದ್ರೆ ದೊಡ್ಡದಿದೆ, ದೊಡ್ಡಮ್ಮ ಅಷ್ಟು ದೊಡ್ಡದಲ್ಲ. ಸೊ ಇದನ್ನ ಫಸ್ಟು ನಮ್ಮ ಚಾನಲ್ ಪ್ರೆಸಿಡೆಂಟ್ ಅನ್ಬಾಕ್ಸ್ ಮಾಡ್ತಾರೆ, ತಗೊಳ್ಳಿ. ಅದಕ್ಕಿಂತ ಮುಂಚೆ ಇದು ಮಾಡೋದು, ಆಮೇಲೆ ಅಷ್ಟು ಮಾಡೋದು. ಆಯಿತು, ಇದಕ್ಕಿಂತ ಮುಂಚೆ ಇದನ್ನ ಇನ್ನೊಂದು ಪಾರ್ಸೆಲ್ ಮಾಡ್ತಾರಂತೆ. ಸೊ ಅದನ್ನು ಮಾಡಲಿ, ಅದಾದಮೇಲೆ ಇದನ್ನು ಮಾಡೋಣ. ಗೈಸ್ ಏನು ಗೊತ್ತಾ, ನಾನು ಮೊದಲೇ ಓಪನ್ ಮಾಡಿಬಿಡ್ತಿದ್ದೆ, ಬಟ್ ನಾನೇ ಹೋಗಿ ಫೋನ್ ತೊಗೊಂಡು ಬಂದಿದ್ದು, ವಿಡಿಯೋ ಮಾಡಿಬಿಟ್ಟು ತೋರಿಸ್ಬಿಟ್ಟೆ ಅನ್ಬಾಕ್ಸ್ ಮಾಡಬೇಕು. ಇದು ಸ್ಪೈಸಸ್ ಇಡೋಕ್ಕೆ ಅಂತ ಬಾಕ್ಸ್. ಲೈಕ್ ಸ್ಪೂನ್ಸ್ ಇದೆ. ಈ ಥರ ಬಂದಿದೆ. ಇರಲಿ ಅಂತ. ಇದು 1ಗೆ 1 ಫ್ರೀ ಕೊಟ್ಟಿದ್ದು. 1ಗೆ 1 ಫ್ರೀ ಕೊಟ್ಟಿದ್ದು. ಬೈ ಒನ್ ಗೆಟ್ ಒನ್ ಫ್ರೀ. ಇದಕ್ಕೋಸ್ಕರನೇ ವೆಯ್ಟಿಂಗ್. ಇದು ನನ್ನ ಪ್ಯಾಕ್ ಮಾಡಿ ಇದು ಹೆಂಗೆ ಬಂದಿದೆ ಅಂತ ನಾವೆಲ್ಲ ನೋಡಬೇಕು. ಸೊ ತಗೊಳ್ಳಿ, ನೀವೇ ಅನ್ಬಾಕ್ಸ್ ಮಾಡಿ. ಸಿಸರ್ ಹಿಡ್ಕೊಂಡು ಏನಿರ್ಬೋದು ಗೆಸ್ ಮಾಡಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ಇಟ್ಸ್ ಟ್ರೈಪೋಡ್. ಅಲ್ಲಿ ಇಲ್ಲಿ ಇಟ್ಬಿಟ್ಟು ವಿಡಿಯೋ ಮಾಡೋದೇ ಆಗೋಗಿತ್ತು ನಮ್ದು. ಎಲ್ಲಿ ಇಡೋದು ಅನ್ನೋದೇ ಟೆನ್ಷನ್ ಆಯ್ತಿತ್ತು ಫಸ್ಟ್. ಒಂದು ಟ್ರೈಪೋಡ್ ಇರಲಿ. ನಮ್ಮ ರೂಮಲ್ಲಿ ಮಿರರ್ ಅಲ್ಲ, ವಿಂಡೋ ಇದೆ. ಈಗಲೂ ನೋಡಿ ಅದೇ ವಿಂಡೋ ಹತ್ರ ನಿಂತ್ಕೊಂಡು ನಾವು ಮಾಡ್ತಿರೋದು. ಲಾಸ್ಟಲ್ಲಿ ತೋರಿಸ್ತೀನಿ ನಾವು ಯಾವ ಥರ ಸೆಟಪ್ ಮಾಡಿ ಸ್ಟ್ರಗಲ್ ಮಾಡ್ತೀವಿ ಗೊತ್ತಾ. ಒಂದು ಕ್ಯಾಮ್ರಾ ಸೆಟ್ ಮಾಡ್ಬಿಟ್ಟು ಇಡೋಕ್ಕೆ ವಿಡಿಯೋ ಮಾಡೋಕ್ಕೆ. ಸೊ ಇಲ್ಲಿ ಅಂದ್ಬಿಟ್ಟು ಒಂದು ಟ್ರೈಪೋಡ್ ಬುಕ್ ಮಾಡ್ದು. ಚೆನ್ನಾಗಿ ಬಂದಿದೆ. ಓಕೆ ಕ್ವಾಲಿಟಿ ಓಕೆ. ಸ್ಟಾರ್ಟರ್ಸ್ ಬಿಗಿನರ್ಸ್ಗೆ ತಗೋಬೋದು ಬೇಕಾದ್ರೆ. ಓಕೆ, ಒಂದು ಹೋಲ್ಡರ್ ಕೊಟ್ಟಿದ್ದಾರೆ, ಫೋನ್ ಹೋಲ್ಡರ್. ನಂತರ ರಿಂಗ್ ಲೈಟ್ ಇದೆ, ಅದಷ್ಟು ಓಕೆ, ಬಟ್ ಫಿಕ್ಸ್ ಮಾಡ್ಬೋದಾ ಅಂತ ಟ್ರೈ ಮಾಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಮಾಡಾದ್ಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಇದು ಅಂತ. ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ, ಇದನ್ನ ಬೇರೆ ತಗೊಬಿಟ್ಟಿದ್ದೀನಿ ಹೊಸದಾಗಿ ನಾನು ಇದಕ್ಕೋಸ್ಕರ ಏನಾದ್ರು. ಸೊ ನೋಡಿ, ಇವಾಗ ಸೆಟ್ ಮಾಡಿದ್ದೀವಿ. ಇಲ್ಲಿ ಈ ಪೊಸಿಷನಲ್ಲಿ ನೋಡಿ, ಆ ವಿಂಡೋದಲ್ಲಿ ಕಾಣ್ತಿದ್ವಿ. ಇಲ್ಲಿ ನಿಂತ್ಕೊಂಡು ಇಲ್ಲಿ ಫೋನ್ ಇಟ್ಕೊಂಡು
ಮಾಡ್ತಿದ್ವಿ. ಇವಾಗ ಇಲ್ಲಿ ಟ್ರೈಪೋರ್ಡಲ್ಲಿ ಮಾಡ್ತೀವಿ. ನೆನ್ನೆ ಸುಮ್ಮನೆ ಏನೋ ಒಂದು ಫನ್ನಿಯಾಗಿ ಮಾಡೋಕ್ಕೋಗಿ ಎಷ್ಟು ನಕ್ಕಿದ್ದೀವಿ ಅಂದರೆ ಯಪ್ಪ ಸಿಕ್ಕಾಪಟ್ಟೆ ನಕ್ಕಿದ್ದೀವಿ. ಅದನ್ನು ಸಣ್ಣ ಸಣ್ಣದಾಗಿ ಕ್ಲಿಪ್ ಆ್ಯಡ್ ಮಾಡ್ತೀವಿ ನೋಡಿ. ಸಣ್ಣ ಸಣ್ಣದಾಗಿ ದೊಡ್ಡ ದೊಡ್ಡದಾಗಿ ಕ್ಲಿಪ್ ಆ್ಯಡ್ ಮಾಡ್ತೀವಿ ನೋಡಿ, ಏನೂ ಇಲ್ಲ ಅಲ್ಲಿ. ಸೊ ಅಷ್ಟೇ ಗೈಸ್, ಸಿಗೋಣ. ನಾನು ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ಫೋಟೋ ಹಾಕ್ತಾರೆ ಅವರು, ವಿಡಿಯೋ ಮತ್ತು ಫೋಟೋ ಎರಡು ಹಾಕ್ಬೇಕು. ಕಮೆಂಟ್. ನಾನು ಎಂಡ್ ಮಾಡಕ್ ಅವಾಗ್ಲಿಂದ ಸಿಗೋಣ ಬಾಯ್ ಅಂತಂದಿದ್ದೀನಿ. ಮುಂದೆ ಮಾತಾಡ್ತಾನೆ ಬಿಡ, ಏನು ಹೇಳ್ಬೇಕು ಕೇಳ್ಬಿಡು, ಆಮೇಲೆ ಹೇಳ್ತೀನಿ ನೋಡ್ಕೆ ಬಾಯ್. ಅಷ್ಟೇ ಗೈಸ್, ಏನಾದರೂ ಕಂಟೆಂಟ್ ಸಿಕ್ಕಿದ್ರೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ ನಾಳೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.